Hello everyone, welcome our education channel We Learn Together. ಈ ವಿಡಿಯೋದಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನ ಸಂಪೂರ್ಣ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳ 3ನೇ ಸರಣಿಯನ್ನು ನೋಡ್ತಾ ಹೋಗೋಣ. ಏನು ಹೊಸ ಸಿಲೆಬಸ್ ಏನಿದೆ, ನಿಮ್ಮ ನ್ಯೂ ಸಿಲೆಬಸ್ನಲ್ಲಿ ಇರುವಂತಹ ಎಲ್ಲ ಲೆಸನ್ಗಳನ್ನು ಆ್ಯಡ್ ಮಾಡಿಕೊಂಡು ಈ ಒಂದು ಸರಣಿಯನ್ನು ಮಾಡ್ತಾ ಇರುವಂಥದ್ದು. ಈಗ ಆಲ್ರೆಡಿ 2 ಸರಣಿಗಳನ್ನು ನಾವು ಮಾಡಿದ್ದೇವೆ, 100 ಪ್ರಶ್ನೆಗಳನ್ನು ಹೊಂದಿರುವಂಥದ್ದು. ಇದೇ ರೀತಿಯಾಗಿ 7ನೇ ತರಗತಿಯ ಸರಣಿಯನ್ನು ಸಹ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. 8, 9, 10ರ ಸರಣಿಯಂತೂ ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಇವೆಲ್ಲವೂ ಸಹ ಇನ್ನೇನು ಒಂದು ವಾರದ ಅವಕಾಶ ಇದೆ ನಿಮ್ಮ TET ಎಕ್ಸಾಮ್ಗೆ. ಈ ಒಂದು ವಾರದ ಅವಕಾಶದಲ್ಲಿ ಕ್ವಿಕ್ಕಾಗಿ ರಿವಿಷನನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಒಂದು ಹಂತದಲ್ಲಿ ಪ್ರಿಪ್ರೇಷನನ್ನು ಮುಗಿಸಿರ್ತೀರ. ಈ ಟೈಮ್ಗೆ ರಿವಿಷನ್ಗಾಗಿ ಈ ಎಲ್ಲ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಹಾಕುವಂಥ ವೀಡಿಯೋಸ್ಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. 201ನೇ ಪ್ರಶ್ನೆ. ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಮಾನ್ಯತೆ ನೀಡಿದ ಸಂವಿಧಾನದ ವಿಧಿ. 371 ಜೆ ವಿಧಿಯು ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ. ಏನು ಪ್ರಾದೇಶಿಕ ಅಸಮಾನತೆ ಅಂದರೆ, ಯಾವುದೇ ಒಂದು ಪ್ರದೇಶದಲ್ಲಿ ಎಲ್ಲ ಪ್ರದೇಶಗಳ ರೀತಿಯಲ್ಲಿ ಈ ಪ್ರದೇಶ ಮೇಲ್ದರ್ಜೆಗೆ ಏರದೇ ಇರುವಂಥದ್ದು. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಹಿಂದುಳಿದಿದೆ, ಉಳಿದೆಲ್ಲ ಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಈ ಹಿಂದುಳಿದಿರುವಿಕೆಯನ್ನು ಮೇಲ್ ಬರಲಿಕ್ಕೆ ಅವು ಪ್ರಾದೇಶಿಕವಾಗಿ ಸಮಾನವಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು 371 ಜೆ ಆರ್ಟಿಕಲ್ನಲ್ಲಿ ಮಾನ್ಯತೆಯನ್ನು ನೀಡಲಾಗಿದೆ. ಈ ರೀತಿಯಾಗಿ ಮಾನ್ಯತೆಯನ್ನು ಪಡೆದಂತಹ ಪ್ರದೇಶಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಲಾಗುತ್ತೆ, ಹೆಚ್ಚಿನ ಸವಲತ್ತುಗಳನ್ನು ಕೊಡಲಾಗುತ್ತೆ. ನೆಕ್ಸ್ಟ್ 202ನೇ ಪ್ರಶ್ನೆ. ಒಂದು ದೇಶವು ತನ್ನ ಸಂಸ್ಕೃತಿ ಮತ್ತು ಪರಂಪರೆಗಳ ವಿಶೇಷತೆಯನ್ನು ಪ್ರತಿಬಿಂಬಿಸುವ ಕೆಲವು ಚಿಹ್ನೆಗಳನ್ನು ಬಳಕೆ ಮಾಡುತ್ತದೆ. ಈ ಚಿಹ್ನೆಗಳನ್ನು ಕರೆಯುವಂಥದ್ದು. ಯಾವುದೇ ಒಂದು ದೇಶ ತನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ವಿಶೇಷತೆಯನ್ನು ಬಿಂಬಿಸಲಿಕ್ಕೆ ಚಿಹ್ನೆಗಳನ್ನು ಬಳಕೆ ಮಾಡುತ್ತೆ. ಈ ಚಿಹ್ನೆಗಳ ಮೂಲಕ ನಾವು ಆ ದೇಶದ ಯಾವ ದೇಶವನ್ನು ಆ ಚಿಹ್ನೆ ಪ್ರತಿನಿಧಿಸ್ತಾ ಇದೆ ಅನ್ನುವಂಥದ್ದನ್ನು ತಿಳಿಬಹುದು. ಇದನ್ನು ರಾಷ್ಟ್ರೀಯ ಚಿಹ್ನೆಗಳು ಅಂತ ಕರೆಯುವಂಥದ್ದು. ಭಾರತದ ತ್ರಿವರ್ಣ ಧ್ವಜದ ಉದ್ದ ಅಗಲಗಳ ಅನುಪಾತ 3:2, 3:2 ಏನಿದೆ ಅನುಪಾತದಲ್ಲಿ ಭಾರತದ ತ್ರಿವರ್ಣ ಧ್ವಜ ಇರುವಂಥದ್ದು. ನಮ್ಮ ರಾಷ್ಟ್ರಧ್ವಜದ ಕೇಸರಿ ಬಣ್ಣವು ಸಂಕೇತಿಸುವುದು ನಿಸ್ವಾರ್ಥ ಹಾಗೂ ತ್ಯಾಗ ಮನೋಭಾವವನ್ನು ಕೇಸರಿ ಬಣ್ಣ ಸೂಚಿಸುತ್ತೆ. ಭಾರತ ಧ್ವಜದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿರುವಂಥದ್ದು ನಮಗೆ ತಿಳಿದೇ ಇದೆ. ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರ ಇದು ಇರುವಂಥದ್ದು, ಬಿಳಿಯ ಬಣ್ಣದಲ್ಲಿ ಅಶೋಕ ಚಕ್ರ ಇರುವಂಥದ್ದು. ಇಲ್ಲಿ ಕೇಸರಿ ಬಣ್ಣ ನಿಸ್ವಾರ್ಥ ಹಾಗೂ ತ್ಯಾಗ ಮನೋಭಾವವನ್ನು ಸೂಚಿಸುತ್ತೆ. ಅದೇ ರೀತಿಯಾಗಿ ಬಿಳಿಯ ಬಣ್ಣ ಸಂಕೇತಿಸುವಂಥದ್ದು ಸತ್ಯ, ಶಾಂತಿ ಮತ್ತು ಪರಿಶುದ್ಧತೆ. ಸತ್ಯ, ಶಾಂತಿ ಮತ್ತು ಪರಿಶುದ್ಧತೆಯನ್ನು ಸೂಚಿಸುತ್ತೆ. ನಮ್ಮ ರಾಷ್ಟ್ರಧ್ವಜದ ಹಸಿರು ಬಣ್ಣವು ಸಂಕೇತಿಸುವಂಥದ್ದು ಸಸ್ಯ ಶ್ಯಾಮಲೆಯಾದ ಭೂಮಿಯ ಸಂಕೇತ ಮತ್ತು ಕೃಷಿ ಕೈಗಾರಿಕೆಗಳ ಸಮೃದ್ಧಿಯ ಗುರುತನ್ನು ಹಸಿರು ಬಣ್ಣ ಸಂಕೇತಿಸುತ್ತೆ. ಅಶೋಕ ಚಕ್ರವು ಇದರ ಪ್ರತೀಕವಾಗಿದೆ, ನಿರಂತರ ಚಲನೆ ಮತ್ತು ಪ್ರಗತಿ. ಈ ಅಶೋಕ ಚಕ್ರದಲ್ಲಿ 24 ಗೆರೆಗಳು ಇರುವಂಥದ್ದು. ಇದು ದಿನದ 24 ಗಂಟೆಗಳನ್ನು ಸೂಚಿಸುತ್ತೆ. ಇದು ನಿರಂತರ ಚಲನೆ ಮತ್ತು ಪ್ರಗತಿಯ ಸಂಕೇತ ಆಗಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ. ಭಾರತ ರಾಷ್ಟ್ರಗೀತೆಯನ್ನು ರಚಿಸಿದಂಥವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಇವರು ಭಾರತದ ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ. ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಯಾವ ವರ್ಷದಲ್ಲಿ ರಚನೆ ಮಾಡ್ತಾರೆ? 1911ರಲ್ಲಿ ರಾಷ್ಟ್ರಗೀತೆಯನ್ನು ರಚನೆ ಮಾಡಲಾಗುತ್ತೆ. ಇದು ಇರುವಂತಹ ಭಾಷೆ, ಈ ರಾಷ್ಟ್ರಗೀತೆ ಇರುವ ಭಾಷೆ ಬಂಗಾಲಿ ಭಾಷೆಯಲ್ಲಿ 1911ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಇವರು ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ. ರಾಷ್ಟ್ರಗೀತೆಯನ್ನು ಸಂವಿಧಾನದ ಸಭೆಯು ಅಂಗೀಕರಿಸಿದ್ದು. ಈ ರಾಷ್ಟ್ರಗೀತೆಯನ್ನು ಸಂವಿಧಾನ ರಚನಾ ಸಭೆ ಯಾವಾಗ ಅಂಗೀಕರಿಸಿತು? ಜನವರಿ 24, 1950ರಂದು ಈ ರಾಷ್ಟ್ರಗೀತೆಯನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸುತ್ತೆ. ನೆಕ್ಸ್ಟ್, ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾದ ಸಮಯ ಎಷ್ಟು? 52 ಸೆಕೆಂಡ್ಗಳ ಅವಶ್ಯಕತೆ ಇರುತ್ತೆ. ರಾಷ್ಟ್ರಗೀತೆಯ 11 ಸಾಲುಗಳೇನಿದ್ದಾವೆ, ಈ 11 ಸಾಲುಗಳನ್ನು ಹಾಡಲಿಕ್ಕೆ 52 ಸೆಕೆಂಡ್ಗಳು ಬೇಕಾಗುತ್ತೆ. ನೆಕ್ಸ್ಟ್, ಸಂಕ್ಷಿಪ್ತವಾಗಿ ರಾಷ್ಟ್ರಗೀತೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರವೇ ಹಾಡಲು ಬೇಕಾದ ಸಮಯ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸಂಕ್ಷಿಪ್ತವಾಗಿ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಸಂಕ್ಷಿಪ್ತವಾಗಿ ಹಾಡುವಾಗ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಹಾಡ್ತಾರೆ. ಈ ಸಂದರ್ಭದಲ್ಲಿ 20 ಸೆಕೆಂಡ್ಗಳಲ್ಲಿ ಆ ರಾಷ್ಟ್ರಗೀತೆಯನ್ನು ಹಾಡಿ ಮುಗಿಸ್ಬೇಕಾಗುತ್ತೆ.
ನೆಕ್ಸ್ಟ್ 215ನೇ ಪ್ರಶ್ನೆ. ನಮ್ಮ ರಾಷ್ಟ್ರಸ್ತವ ಯಾವುದು? ರಾಷ್ಟ್ರಸ್ತವ ವಂದೇ ಮಾತರಂ. ಇದು ರಾಷ್ಟ್ರಗೀತೆ ಅಥವಾ ರಾಷ್ಟ್ರೀಯ ಹಾಡು ಅಂತ ನಾವು ಇದನ್ನು ಕರಿತೇವೆ. ವಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿದಂಥವ್ರು ಬಂಕಿಮ್ ಚಂದ್ರ ಚಟರ್ಜಿ. ಇವರು ವಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿದಂಥವ್ರು. ವಂದೇ ಮಾತರಂ ಗೀತೆ ಇರುವ ಕಾದಂಬರಿ ಯಾವುದು? ಆನಂದ ಮಠ ಹೇಳುವಂಥ ಕಾದಂಬರಿಯಲ್ಲಿ ಈ ವಂದೇ ಮಾತರಂ ಗೀತೆ ಇದೆ. ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚಿಸಿದಂತಹ ಆನಂದ ಮಠ ಕಾದಂಬರಿ. ನಮ್ಮ ರಾಷ್ಟ್ರ ಲಾಂಛನವನ್ನು ಪಡೆದಿದ್ದು ಅಶೋಕನ ಶಿಲಾಸ್ತಂಭದ ಬೋಧಿಗೆಯ ರೂಪಾಂತರ. ಸಿಂಹ ಬೋಧಿಗೆ ಅಂತ ಇದನ್ನು ಕರೆಯುವಂಥದ್ದು. ಈ ಬೋಧಿಗೆಯನ್ನು ಸಿಂಹ ಬೋಧಿಗೆ ಅಂತ ಕರೀತಾರೆ. ಈ ಬೋಧಿಗೆ ರೂಪಾಂತರ ಆಗಿದೆ, ನಮ್ಮ ರಾಷ್ಟ್ರ ಲಾಂಛನವನ್ನು ಪಡೆದಿರುವಂಥದ್ದು. ನೆಕ್ಸ್ಟ್, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಆನೆ, ಗೂಳಿ, ಕುದುರೆ, ಸಿಂಹ. ಈ 4 ಪ್ರಾಣಿಗಳು ನಮ್ಮ ರಾಷ್ಟ್ರ ಲಾಂಛನದ ಕೆಳಭಾಗದಲ್ಲಿ ಧರ್ಮಚಕ್ರ ಇದೆ. ಏನು ಈಗ ಅಶೋಕ ಚಕ್ರ ಅಂತ ನಾವು ಕರಿತೇವೆ, ಆ ಧರ್ಮಚಕ್ರ ಈ 4 ಸಿಂಹಗಳ ಕೆಳಭಾಗದಲ್ಲಿ ಇರುವಂಥದ್ದು. ಆ 4 ಚಕ್ರಗಳ ಮಧ್ಯದಲ್ಲಿ ಆನೆ, ಗೂಳಿ, ಕುದುರೆ, ಸಿಂಹ ಪ್ರಾಣಿಗಳು ಇರುವಂಥದ್ದು. ರಾಷ್ಟ್ರ ಲಾಂಛನದಲ್ಲಿರುವ ಚಕ್ರವನ್ನು ಕರೆಯುವಂಥದ್ದು ಧರ್ಮಚಕ್ರ ಅಂತ ಹೇಳಿ ಅದನ್ನು ಕರೀತಾರೆ. ಭಾರತ ಸರ್ಕಾರ ರಾಷ್ಟ್ರ ಲಾಂಛನವನ್ನು ಅಂಗೀಕರಿಸಿದ್ದು ಜನವರಿ 26, 1950ರಲ್ಲಿ ರಾಷ್ಟ್ರ ಲಾಂಛನವನ್ನು ಅಂಗೀಕಾರ ಮಾಡಿತು. ಪೀಠದ ಕೆಳಗೆ ಬರೆದಿರುವಂತಹ ವಾಕ್ಯ ಸತ್ಯಮೇವ ಜಯತೆ, ಅಂದರೆ ಸತ್ಯವೊಂದೇ ಗೆಲ್ಲುತ್ತದೆ ಹೇಳುವಂಥ ಅರ್ಥವನ್ನು ಕೊಡುವ ಸತ್ಯಮೇವ ಜಯತೆ ಹೇಳುವಂಥ ವಾಕ್ಯ ಇದೆ. ಈ ಸತ್ಯಮೇವ ಜಯತೆ ವಾಕ್ಯ ಇದ್ದ ಉಪನಿಷತ್ತು ಮುಂಡಕ ಉಪನಿಷತ್ತಿನ ವಾಕ್ಯ ಸತ್ಯವೊಂದೇ ಗೆಲ್ಲುತ್ತದೆ ಅಥವಾ ಸತ್ಯಮೇವ ಜಯತೆ ಹೇಳುವಂಥದ್ದು. ನೆಕ್ಸ್ಟ್, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ರಾಷ್ಟ್ರೀಯ ಚಿಹ್ನೆಗಳಲ್ಲಿ ರಾಷ್ಟ್ರೀಯ ಪ್ರಾಣಿ ಆಗಿರ್ಬೋದು, ಹಾಗೆ ರಾಷ್ಟ್ರೀಯ ಹೂವು ಆಗಿರಬಹುದು, ಅಥವಾ ರಾಷ್ಟ್ರೀಯ ಹಣ್ಣಾಗಿರ್ಬೋದು, ರಾಷ್ಟ್ರೀಯ ಕ್ರೀಡೆ ಆಗಿರ್ಬೋದು. ಒಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂತಹ ಯಾವೆಲ್ಲ ಸಂಕೇತಗಳಿರುತ್ತೋ ಅವೆಲ್ಲವನ್ನು ರಾಷ್ಟ್ರೀಯ ಚಿಹ್ನೆಗಳು ಅಂತ ಕರಿತೇವೆ. ಇಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ನೆಕ್ಸ್ಟ್, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಹಾಗೆ ನಮ್ಮ ರಾಷ್ಟ್ರೀಯ ಹೂವು ತಾವರೆ ಅಥವಾ ಕಮಲದ ಹೂವು ಅಂತ ನಾವು ಕರೆಯುವಂಥದ್ದು ಲೋಟಸ್. ಇದು ನಮ್ಮ ರಾಷ್ಟ್ರೀಯ ಹೂವು ಲೋಟಸ್ ಇದು. ಹಾಗೆ ರಾಷ್ಟ್ರೀಯ ಹಣ್ಣು ಮಾವು ಅಥವಾ ಮ್ಯಾಂಗೋ. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಮರ ಆಲದ ಮರ. ಹಾಗೆ ರಾಷ್ಟ್ರೀಯ ಕ್ರೀಡೆ ಹಾಕಿ. ಇವೆಲ್ಲವೂ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸುವಂಥದ್ದಾಗಿದೆ. ನೆಕ್ಸ್ಟ್, ನಮ್ಮ ಸರ್ಕಾರ ರಾಷ್ಟ್ರೀಯ ಪಂಚಾಂಗವನ್ನು ಆಚರಣೆಗೆ ತಂದಿದ್ದು 1957 ಮಾರ್ಚ್ 22ರಂದು ರಾಷ್ಟ್ರೀಯ ಪಂಚಾಂಗವನ್ನು ಆಚರಣೆಗೆ ತಂತು. ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ದಿವಂಗತ ಮೇಘನಾಥ್ ಸಹಾ. ಇವರು ಈ ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನೆಕ್ಸ್ಟ್, ರಾಷ್ಟ್ರೀಯ ಪಂಚಾಂಗ ಅಳವಡಿಸಿಕೊಂಡ ವರ್ಷ ಶಕವರ್ಷ ಅಂತ ನಾವು ಕರಿತೇವೆ. ಶಾಲಿವಾಹನ ಶಕೆ ಅಥವಾ ಶಕವರ್ಷ ಅಂತ ಕರೆಯುವಂಥದ್ದು. ಶಕವರ್ಷ ಪ್ರಾರಂಭ ಆಗುವಂಥದ್ದು ಕ್ರೈಸ್ತ ವರ್ಷಕ್ಕಿಂತ 78 ವರ್ಷಗಳ ನಂತರ ಈ ಶಾಲಿವಾಹನ ಶಕ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಪಂಚಾಂಗದ ಮೊದಲ ತಿಂಗಳು ಚೈತ್ರ ಮಾಸ. ನಾವು ಏನು ಹಿಂದೂ ಪಂಚಾಂಗ ಅಂತ ಕರಿತೇವೆ, ಹಿಂದೂ ಪಂಚಾಂಗದ ಮೊದಲ ತಿಂಗಳು ಸಹ ಚೈತ್ರ ಮಾಸ. ಯುಗಾದಿಯ ನಂತರ ಏನು ಮಾಸ ಪ್ರಾರಂಭ ಆಗುತ್ತೆ? ಚೈತ್ರ ಮಾಸ. ಇದು ಸಹ ರಾಷ್ಟ್ರೀಯ ಪಂಚಾಂಗದ ಮೊದಲ ತಿಂಗಳು. ನೆಕ್ಸ್ಟ್, ದೇಶದ ಎಲ್ಲ ಕಡೆಯಲ್ಲೂ ಸಾರ್ವತ್ರಿಕವಾಗಿ ಆಚರಿಸುವಂತಹ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳಿ ಕರಿತೇವೆ. ದೇಶದ ಎಲ್ಲ ಕಡೆಯಲ್ಲೂ ಎಲ್ಲ ಮತ ಧರ್ಮದವರು ಸಹ ಯಾವುದೇ ಭೇದ ಭಾವವಿಲ್ಲದೆ ಆಚರಿಸುವಂತಹ ಹಬ್ಬಗಳು ಇವು. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಘೋಷಿಸಿದ್ದು ಅಕ್ಟೋಬರ್ 2ರಂದು. ಅಕ್ಟೋಬರ್ 2 ಏನು? ಗಾಂಧಿ ಜಯಂತಿಯವರ ಜನ್ಮದಿನ. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜನ್ಮದಿನ ಎಂದೇ ಈ ಗಾಂಧಿ ಜಯಂತಿ ಅವರ ಜನ್ಮದಿನವನ್ನು ಪರ್ಟಿಕ್ಯುಲರ್ ಆಗಿ ಅಹಿಂಸಾ ದಿನ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ. ಕಾರಣ ಏನಂದರೆ, ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಿಂದಲೂ ಅಹಿಂಸೆಯನ್ನು ಒಂದು ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಂಡು ಸ್ವತಂತ್ರವನ್ನು ಗಳಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಅಕ್ಟೋಬರ್ 2ರನ್ನು ಅಹಿಂಸಾ ದಿನ ಅಂತೂ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವಂಥದ್ದು ಏಪ್ರಿಲ್ 14ರಂದು.
ಮಹದ್ ಮತ್ತು ಕಾಲರಾಮ್ ಚಳುವಳಿಯನ್ನು ರೂಪಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್. ಅಸ್ಪೃಶ್ಯತೆಯ ವಿರುದ್ಧವಾಗಿ ಈ ಮಹದ್ ಮತ್ತು ಕಾಲರಾಮ್ ಚಳುವಳಿಯನ್ನು, ಮಹದ್ ಕೆರೆ ಮತ್ತು ಕಾಲರಾಮ್ ದೇವಾಲಯ, ಈ ಮಹದ್ ಕೆರೆಯಲ್ಲಿ ಅಸ್ಪೃಶ್ಯರಿಗೆ ನೀರನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ, ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಮತ್ತು ಈ ಕಾಲರಾಮ್ ಹೇಳುವಂಥ ಒಂದು ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶವನ್ನು ಕೊಡ್ತಾ ಇರಲಿಲ್ಲ. ಈ ಎರಡರ ವಿರುದ್ಧ ಹೋರಾಟವನ್ನು ಮಾಡಿ ಅದರಲ್ಲಿ ಫಲವನ್ನು ಕಾಣ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್, ಮೂರೂ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸಿದಂಥವರು 1930, 31 ಹಾಗೆ 32 3 ವರ್ಷ ಲಂಡನ್ನಿನಲ್ಲಿ 3 ದುಂಡು ಮೇಜಿನ ಪರಿಷತ್ಗಳು ನಡೆಯುತ್ತೆ. ಈ ಮೂರೂ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ನೆಕ್ಸ್ಟ್, ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂಥವರು ಭಾರತದ 2ನೇ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ S ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೇವೆ. ಅದು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂಥದ್ದು. ನೆಕ್ಸ್ಟ್, ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಆಚರಣೆ ಮಾಡುವಂಥದ್ದು ಮಕ್ಕಳ ದಿನಾಚರಣೆ ಅಂಥೇಳಿ, ಅದು ನವೆಂಬರ್ 14ರಂದು ಆಚರಣೆಯನ್ನು ಮಾಡ್ತೇವೆ, ಮಕ್ಕಳ ದಿನಾಚರಣೆಯನ್ನು. ನೆಕ್ಸ್ಟ್, 1929ರ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಜವಾಹರ್ಲಾಲ್ ನೆಹರು. ಇವರು 1929ರ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್, ಪಂಚವಾರ್ಷಿಕ ಯೋಜನೆ ಮತ್ತು ವಿದೇಶಾಂಗ ನೀತಿಯ ರೂವಾರಿಯಾಗಿದ್ದಂಥವರು ಸಹ ಜವಾಹರ್ಲಾಲ್ ನೆಹರು. ಇದರ ಜೊತೆಯಲ್ಲಿ ಪಂಚಶೀಲ ತತ್ವ ಇದನ್ನು ಸಹ, ಇದರ ರೂವಾರಿಗಳಾದಂಥವರು ಸಹ ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟ್, ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸುವಂಥದ್ದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾರೆ. ಕರ್ನಾಟಕ ರಾಜ್ಯ ನಿರ್ಮಾಣ ಆಗಿದ್ದು 1956 ನವೆಂಬರ್ 1. 1956 ನವೆಂಬರ್ 1ರಲ್ಲಿ ನಿರ್ಮಾಣ ಆದಂತಹ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಅಥವಾ ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ಕರೆದಿದ್ದಾರೆ. ಇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾದ ವರ್ಷ. ಈ ವಿಶಾಲ ಮೈಸೂರು ರಾಜ್ಯ ಅಂತ ಏನು ನಿರ್ಮಾಣ ಆಯಿತು 1956ರಲ್ಲಿ, ಇದಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿರುವಂಥದ್ದು 1973ರಲ್ಲಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡುವ ಸಂದರ್ಭದಲ್ಲಿ ಇದ್ದ ಕರ್ನಾಟಕದ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಇವರು ವಿಶಾಲ ಮೈಸೂರು ರಾಜ್ಯಕ್ಕೆ ಅಂದರೆ 1973ರಲ್ಲಿ ಏನು ಕರ್ನಾಟಕ ಅಂತ ಮರುನಾಮಕರಣವನ್ನು ಮಾಡ್ತಾರೆ, 1973 ನವೆಂಬರ್ 1ರಂದು ಮರುನಾಮಕರಣ ಆಗುತ್ತೆ. ಈ ಸಂದರ್ಭದಲ್ಲಿ ದೇವರಾಜ್ ಅರಸ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಪ್ರಪಂಚದ ಭೂಖಂಡಗಳಲ್ಲಿ ದೊಡ್ಡದಾದಂತಹ ಖಂಡ ಏಷ್ಯಾ ಖಂಡ, ಹಾಗೆ ವೈವಿಧ್ಯತೆಗಳ ಖಂಡ ಅಂತ ಕರೆಯುವಂಥದ್ದು ಸಹ ಏಷ್ಯಾ ಖಂಡವನ್ನು ಕರೀತಾರೆ. ಏಷ್ಯಾ ಖಂಡದ ಅಕ್ಷಾಂಶಿಕ ವಿಸ್ತೀರ್ಣ 11 ಡಿಗ್ರಿ 16 ನಿಮಿಷ ಉತ್ತರದಿಂದ 77 ಡಿಗ್ರಿ 41 ನಿಮಿಷ ಉತ್ತರ ಅಕ್ಷಾಂಶದವರೆಗೆ, 1 ಡಿಗ್ರಿ 16 ನಿಮಿಷ ಉತ್ತರ ಅಕ್ಷಾಂಶದಿಂದ 77 ಡಿಗ್ರಿ 41 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಏಷ್ಯಾ ಖಂಡ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆ ರೇಖಾಂಶಿಕ ವಿಸ್ತೀರ್ಣ ಏನು, 26 ಡಿಗ್ರಿ 4 ನಿಮಿಷ ಪೂರ್ವ ರೇಖಾಂಶದಿಂದ 169 ಡಿಗ್ರಿ 40 ನಿಮಿಷ ಪಶ್ಚಿಮ ರೇಖಾಂಶದವರೆಗೆ ಈ ಏಷ್ಯಾ ಖಂಡ ಇರುವಂಥದ್ದು. ಆಲ್ರೆಡಿ ಗೊತ್ತಿದೆ, ಅಕ್ಷಾಂಶ ಅಂತಂದರೆ ಈ ರೀತಿಯಾದಂತಹ ಲೈನ್ಗಳು ಇರುತ್ತೆ, ರೇಖಾಂಶ ಅಂತ ಅಂದರೆ ಈ ರೀತಿಯಾದಂತಹ ಲೈನ್ಗಳು ಇರುವಂಥದ್ದು. ನೆಕ್ಸ್ಟ್, ಏಷ್ಯಾ ಖಂಡದಲ್ಲಿ ಭೂಮಧ್ಯ ರೇಖೆ ಹಾದು ಹೋಗಿದ್ದು, ಭೂಮಧ್ಯ ರೇಖೆ ಎಲ್ಲ ಹಾದು ಹೋಗಿದೆ, ಮಲೇಷಿಯಾದ ಸ್ವಲ್ಪ ದಕ್ಷಿಣ ಭಾಗದಲ್ಲಿ ಹಾದು ಹೋಗಿದೆ. ಹಾಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋದ ಏಷ್ಯಾ ಖಂಡದ ದೇಶಗಳು ಭಾರತ ಮತ್ತು ಅರೇಬಿಯಾ ದೇಶದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಇದು ಹಾದು ಹೋಗಿರುವಂಥದ್ದು. ನೆಕ್ಸ್ಟ್, ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 44 ಮಿಲಿಯನ್ ಚದರ್ ಕಿಲೋಮೀಟರ್ಗಳು ಒಟ್ಟು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಈ ಪ್ರಪಂಚದ ಒಟ್ಟು ಭೂಭಾಗಗಳಲ್ಲಿ ಶೇಕಡಾ ಪ್ರಮಾಣದಲ್ಲಿ ಏಷ್ಯಾ ಖಂಡದ ಭಾಗ 33% ಅಂದರೆ 44 ದಶಲಕ್ಷ ಚದರ್ ಕಿಲೋಮೀಟರ್ಗಳ ವಿಸ್ತೀರ್ಣವನ್ನೇನು ಹೊಂದಿದೆ. ಶೇಕಡಾವಾರು ನೋಡಿದಾಗ 33% ಭಾಗ ಏಷ್ಯಾ ಖಂಡ ಹೊಂದಿರುವಂಥದ್ದು. ಏಷ್ಯಾ ಖಂಡ ಸಂಪೂರ್ಣವಾಗಿ ಇರುವ ಗೋಳಾರ್ಧ ಉತ್ತರಾರ್ಧ ಗೋಳ. ನೆಕ್ಸ್ಟ್, ಏಷ್ಯಾ ಖಂಡವನ್ನು ಸುತ್ತುವರೆದಿರುವ ಸಾಗರಗಳು ಯಾವ್ಯಾವುದು,
ಆರ್ಕ್ಟಿಕ್ ಸಾಗರ, ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರ. ಈ 3 ಸಾಗರಗಳು, ಆರ್ಕ್ಟಿಕ್ ಸಾಗರ ಉತ್ತರದಲ್ಲಿ, ಪೆಸಿಫಿಕ್ ಸಾಗರ ಪೂರ್ವ ಭಾಗದಲ್ಲಿ, ಹಾಗೆ ಹಿಂದೂ ಮಹಾಸಾಗರ ದಕ್ಷಿಣ ಭಾಗದಲ್ಲಿ, 3 ಭಾಗದಲ್ಲಿ ಏಷ್ಯಾ ಖಂಡವನ್ನು ಸಾಗರಗಳು ಸುತ್ತುವರೆದಿವೆ. ಹಾಗೆ ಏಷ್ಯಾ ಖಂಡದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಖಂಡ ಯುರೋಪ್ ಖಂಡ. ಏಷ್ಯಾ ಮತ್ತು ಯುರೋಪ್ನ ಗಡಿ ಸಾಂಪ್ರದಾಯಿಕವಾಗಿರುವಂಥ ಒಂದು ಕಾಲ್ಪನಿಕ ರೇಖೆ, ಯಾವುದೇ ನಿರ್ದಿಷ್ಟ ಗಡಿಯನ್ನು ಇಲ್ಲಿ ಹೊಂದಿಲ್ಲ. ಹಾಗೆ ಇದನ್ನು ಅಂಕುಡೊಂಕಾಗಿ ಎಳೆಯಲಾಗಿದೆ. ಏಷ್ಯಾ ಮತ್ತು ಯುರೋಪ್ ಗಡಿ ಹಾದು ಹೋಗಿದ್ದು, ಏಷ್ಯಾ ಮತ್ತು ಯುರೋಪ್ನ ಒಂದು ಕಾಲ್ಪನಿಕ ಸಾಂಪ್ರದಾಯಿಕ ಗಡಿ ಇದೆ ಅಲ್ವಾ, ಅದು ಹಾದು ಹೋಗಿದ್ದು ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರದ ಮೂಲಕ ಈ ಗಡಿ ಹಾದು ಹೋಗಿದೆ. ಏಷ್ಯಾ ಮತ್ತು ಯುರೋಪನ್ನು ಒಟ್ಟಾಗಿ ಸೇರಿಸಿ ಕರೆಯುವಂಥದ್ದು ಯುರೇಷ್ಯಾ ಅಂತ ಹೇಳಿ ಕರೀತಾರೆ. ಈ ಯುರೋಪ್ ಮತ್ತು ಏಷ್ಯಾದ ಗಡಿ ಏನಿದೆ, ಈ ಉಳಿದ ಖಂಡಗಳ ನಡುವೆ ಇರುವಂತಹ ಸಾಗರಗಳಾಗಿರಬಹುದು ಅಥವಾ ಕೆನಲ್ಗಳಾಗಿರಬಹುದು, ಜಲಸಂಧಿಗಳ ಮೂಲಕ ಬೇರ್ಪಡಿಕೆ ಆಗಿರ್ಬೋದು, ಯಾವುವೂ ಇಲ್ಲ. ಒಂದು ಕಾಲ್ಪನಿಕ ರೇಖೆಯನ್ನು ಇಟ್ಕೊಂಡು ಮಾಡಿರೋದ್ರಿಂದ ಇವೆರಡೂ ಒಟ್ಟೇ ಇರುವಂತಹ ಭೂಖಂಡ ಆಗಿದೆ. ಹಾಗಾಗಿ ಇದನ್ನು ಯುರೇಷ್ಯಾ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಏಷ್ಯಾ ಆಫ್ರಿಕಾ ಖಂಡಗಳ ಗಡಿ ಸುಯೆಜ್ ಕಾಲುವೆಯ ಮೂಲಕ ಹಾದು ಹೋಗಿದೆ. ಸುಯೆಜ್ ಕಾಲುವೆ ಕೆನಲ್ ಆಗಿ ಅದನ್ನ ಮಾಡಿರುವಂಥದ್ದು. ಮೊದಲು ಸುಯೆಜ್ ಭೂಖಂಡ ಆಗಿತ್ತು ಇದು. ನೆಕ್ಸ್ಟ್, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಗಡಿರೇಖೆ ಹಾದು ಹೋಗಿರುವಂಥದ್ದು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾ ನಡುವೆ ಹಾದು ಹೋಗಿದೆ. ಏಷ್ಯಾದಲ್ಲಿರುವಂತಹ ಒಟ್ಟು ದೇಶಗಳ ಸಂಖ್ಯೆ 48 ದೇಶಗಳು ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ಏಷ್ಯಾದ ಪ್ರಾಕೃತಿಕ ವಿಭಾಗಗಳಲ್ಲಿ ವಾಯುವ್ಯದ ತಗ್ಗು ಮೈದಾನ ವಿಸ್ತರಿಸಿರುವಂಥದ್ದು. ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೆ ಏಷ್ಯಾದ ಪ್ರಾಕೃತಿಕ ವಿಭಾಗದಲ್ಲಿ ವಾಯುವ್ಯದ ತಗ್ಗು ಮೈದಾನ ವಿಸ್ತರಿಸಿದೆ. ವಾಯುವ್ಯದ ತಗ್ಗು ಮೈದಾನದಲ್ಲಿರುವ ತ್ರಿಕೋನ ಆಕಾರದ ವಿಶಾಲವಾದ ತಗ್ಗನ್ನು ಸೈಬೀರಿಯಾ ಮೈದಾನ ಅಂತ ಹೇಳಿ ಕರೀತಾರೆ. ಏಷ್ಯಾದ 2ನೇ ಪ್ರಾಕೃತಿಕ ಕೇಂದ್ರದ ಎತ್ತರ ಭಾಗಗಳು ವಿಸ್ತರಿಸಿರುವಂಥದ್ದು. ಏಷ್ಯಾ ಮೈನರ್ನಿಂದ ಬೇರಿಂಗ್ ಜಲಸಂಧಿಯವರೆಗೆ ವಿಸ್ತರಿಸಿದೆ. ಪಾಮೀರ್ ಗ್ರಂಥಿಯಿಂದ, ಈ ಪಾಮೀರ್ ನಾಟ್ ಹೇಳುವಂಥದ್ದು ಏಷ್ಯಾದಲ್ಲಿರುವಂಥ ಒಂದು ಪ್ರಮುಖ ಗ್ರಂಥಿ. ಇದರಿಂದ ಹಲವಾರು ಪರ್ವತ ಸರಣಿಗಳು ಹೊರಟಿದೆ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ. ಪೂರ್ವದಲ್ಲಿರುವ ಪರ್ವತ ಸರಣಿಗಳು ಹಿಮಾಲಯ ಪರ್ವತ ಸರಣಿ, ನಾವು ಮೌಂಟ್ ಎವರೆಸ್ಟ್ ಏನು ಕರಿತೇವೆ ಅದಿರುವಂಥದ್ದು, ಕುಲ್ನುನ್, ಹಾಗೆ ಕಾರಾಕೋರಂ, K2 ಭಾರತದ ಎತ್ತರವಾದ ಶಿಖರ ಇರುವಂಥದ್ದು, ಟಿಯನ್ ಶಾನ್, ಅಲ್ಟೈ, ಸಯಾನ್, ಯಾಬ್ಲೋನಿ, ಕಿಂಗನ್ ಮತ್ತು ಸ್ಟಾನ್ವಾಯ್ ಪರ್ವತಗಳು ಇವಿಷ್ಟು ಪಾಮೀರ್ ಗ್ರಂಥಿಯಿಂದ ಪೂರ್ವದ ಕಡೆಗೆ ಹರಡಿರುವಂತಹ ಪರ್ವತ ಸರಣಿಗಳಾಗಿದ್ದಾವೆ. ಅದೇ ರೀತಿ ಪಾಮೀರ್ ಗ್ರಂಥಿಯಿಂದ ಪಶ್ಚಿಮ ಭಾಗಕ್ಕೆ ಇರುವಂತಹ ಪರ್ವತ ಸರಣಿಗಳು ಹಿಂದ್ಕುಷ್, ಕಿರ್ತಾರ್, ಸುಲೈಮಾನ್, ಎಲ್ಬರ್ಜ್, ಜಾಗ್ರೋಸ್, ಕಾಕಸಸ್, ಪೋಂಟಿನ್ ಮತ್ತು ತಾರಸ್. ಈ ಒಂದಿಷ್ಟು ಪರ್ವತ ಸರಣಿಗಳು ಪಶ್ಚಿಮ ಭಾಗದಲ್ಲಿ ಇರುವಂಥದ್ದು. ಈ ಎಲ್ಲ ಪರ್ವತ ಸರಣಿಗಳು ಪಾಮೀರ್ ಗ್ರಂಥಿಯಿಂದ ಹೊರಟಿರುವಂಥವು. ಪ್ರಪಂಚದಲ್ಲೇ ಎತ್ತರವಾದ ಪರ್ವತ ಸರಣಿಗಳನ್ನು ಹೊಂದಿರುವಂತಹ ಎತ್ತರವಾದಂತಹ ಪರ್ವತಗಳನ್ನು ಹೊಂದಿರುವ ಪರ್ವತ ಸರಣಿ ಹಿಮಾಲಯ ಸರಣಿ. ಪ್ರಪಂಚದ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್. ಇದರ ಎತ್ತರ 8848 ಮೀಟರ್ಗಳ ಎತ್ತರವನ್ನು ಇದು ಹೊಂದಿದೆ. ನೆಕ್ಸ್ಟ್, ಕಠಿಣ ಮತ್ತು ಸ್ಫಟಿಕ ಶಿಲೆಗಳಿಂದ ರಚನೆಯಾದಂಥ ಪ್ರಸ್ಥಭೂಮಿ ಅರೇಬಿಯಾ ಪ್ರಸ್ಥಭೂಮಿ, ದಖನ್ ಪ್ರಸ್ಥಭೂಮಿ, ಯನ್ನಾನ್ ಪ್ರಸ್ಥಭೂಮಿ ಮತ್ತು ಶಾನ್ ಪ್ರಸ್ಥಭೂಮಿ. ಇವು ಕಠಿಣವಾದಂಥ ಸ್ಫಟಿಕ ಶಿಲೆಗಳಿಂದ ರಚನೆಯಾಗಿರುವಂಥದ್ದು. ಏಷ್ಯಾ ಖಂಡದ ದ್ವೀಪ ಸಮೂಹ ಸುತ್ತುವರೆದಿರುವಂತಹ 5 ಸಮುದ್ರಗಳು: ಒಕೋಟಸ್ಕ ಸಮುದ್ರ, ಜಪಾನ್ ಸಮುದ್ರ, ಹಳದಿ ಸಮುದ್ರ, ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ. ಈ 5 ಸಮುದ್ರಗಳು ದ್ವೀಪ ಸಮೂಹವನ್ನು ಸುತ್ತುವರೆದಿರುವಂಥದ್ದಾಗಿದೆ. ಏಷ್ಯಾ ಖಂಡದ ಪ್ರಮುಖ ದ್ವೀಪ ಸಮೂಹಗಳು ಯಾವ್ಯಾವುದು? ಕ್ಯೂರೈಲ್, ಜಪಾನ್, ಲಾಚು, ಫಿಲಿಪೈನ್ ಮತ್ತು ಬೋರ್ನಿಯಾ. ಒಟ್ಟು 5 ದ್ವೀಪ ಸಮೂಹಗಳಿದೆ. 5 ಸಮುದ್ರಗಳು ಇದನ್ನು ಸುತ್ತುವರೆದುಕೊಂಡಿರುವಂಥದ್ದು. ಹಿಂದೂ ಮಹಾಸಾಗರವನ್ನು ಸೇರುವ ಏಷ್ಯಾದ ಪ್ರಮುಖ ನದಿಗಳು ಟೈಗ್ರಿಸ್ ಮತ್ತು ಯುಪ್ರೆಟಿಸ್, ಸಿಂಧು ಗಂಗಾ ಬ್ರಹ್ಮಪುತ್ರ, ಸಿಟ್ಯಾಂಗ್ ಸ್ಯಾಲ್ವಿನ್ ಮತ್ತು ಇರುವಾಡ. ಇವಿಷ್ಟು ಏಷ್ಯಾದಲ್ಲಿ ಹುಟ್ಟಿ ಹರಿಯುವಂಥ ಹಿಂದೂ ಮಹಾಸಾಗರವನ್ನು ಸೇರುವಂತಹ ನದಿಗಳಾಗಿದ್ದಾವೆ. ಅದೇ ರೀತಿ ಪೆಸಿಫಿಕ್ ಸಾಗರವನ್ನು ಸೇರುವಂಥ ನದಿಗಳು ಅಮೂರ್, ಹುವಾಂಗ್ಹೋ, ಚಿಯಾಂಗ್, ಜಿಯಾಂಗ್, ಸಿಕಿಯಾಂಗ್, ಮೀನಾಮ್ ಮತ್ತು ಮಿಕಾಂಗ್. ಒಟ್ಟು ಈ ಒಂದು 7 ನದಿಗಳು ಏಷ್ಯಾದಲ್ಲಿ ಹುಟ್ಟಿ ಪೆಸಿಫಿಕ್ ಸಾಗರವನ್ನು ಸೇರ್ತವೆ. ನೆಕ್ಸ್ಟ್,
ಆರ್ಥಿಕ ಅಂತಾಗಿದೆ. ಆರ್ಕ್ಟಿಕ್ ಸಾಗರವನ್ನು ಸೇರುವಂತಹ ಏಷ್ಯಾದ ಪ್ರಮುಖ ನದಿಗಳು ಓಬ್, ಏನ್ಸಿ ಮತ್ತು ಲೀನಾ 3 ನದಿಗಳು. ನೆಕ್ಸ್ಟ್ ಏಷ್ಯಾದ ಜನರ ಪ್ರಮುಖ ವೃತ್ತಿ ವ್ಯವಸಾಯ. ಏಷ್ಯಾದ ಪ್ರಮುಖ ಆಹಾರ ಬೆಳೆ ಭತ್ತ ಮತ್ತು ಗೋಧಿ. ಇದು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು. ನೆಕ್ಸ್ಟ್ ಪ್ರಪಂಚದ ಸ್ವಾಭಾವಿಕ ರಬ್ಬರ್ ಮತ್ತು ಚಹಾ ಉತ್ಪಾದನೆಯಲ್ಲಿ ಮುಂದಿರುವಂತಹ ಖಂಡ ಏಷ್ಯಾ ಖಂಡ. ಪ್ರಪಂಚದ 2ನೇ ಪ್ರಮುಖ ಕಬ್ಬು ಉತ್ಪಾದಿಸುವ ದೇಶ ಭಾರತ. ಏಷ್ಯಾ ಖಂಡದಲ್ಲಿ ಅತಿ ಶೀತವಾದಂತಹ ಸ್ಥಳ ಸೈಬೀರಿಯಾದ ವರ್ಕೋಯಾನಸ್ಕ್. ಇದು ಏಷ್ಯಾ ಖಂಡದಲ್ಲೇ ಅತಿ ಶೀತ ಆದಂತಹ ಸ್ಥಳ ಆಗಿರುವಂಥದ್ದು. ಪ್ರಪಂಚದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಭಾರತದ ಮೇಘಾಲಯದ ಮಾಸಿನ್ರಾಮ್. ಇದು ಅತಿ ಹೆಚ್ಚು ಪ್ರಪಂಚದಲ್ಲೇ ಮಳೆ ಪಡೆಯುವಂತಹ ಪ್ರದೇಶ ಆಗಿದೆ. ತಂಡ್ರಾ ಸಸ್ಯವರ್ಗದಲ್ಲಿ ಬೆಳೆಯುವ ಸಸ್ಯಗಳು ಪಾಚಿ ಮತ್ತು ಶಿಲಾವಲ್ಕ. ಕೋನಿಫೆರಸ್ ಅರಣ್ಯಗಳ ಇತರ ಹೆಸರು ಶಂಕುವಿನಾಕಾರದ ಮರಗಳ ಅರಣ್ಯ ಮತ್ತು ಟೈಗಾ ಅರಣ್ಯ. ಇವೆರಡೂ ಸಹ ಕೋನಿಫೆರಸ್ ಅರಣ್ಯಗಳನ್ನು ಕರೆಯುವಂಥದ್ದು. ಟೈಗಾ ಅರಣ್ಯದಲ್ಲಿ ಕಂಡುಬರುವ ಮರಗಳು ಫರ್, ಸ್ಪ್ರೂಸ್, ಲಾರ್ಚ್, ಫೈನ್. ಏಷ್ಯಾ ಖಂಡದ ಇದರಲ್ಲಿ ಅಧಿಕ ಕಬ್ಬಿಣದ ಅದಿರು ಉತ್ಪಾದಿಸುವಂತಹ ದೇಶ ಚೀನಾ ಆಗಿದೆ. ಉಕ್ಕು ತಯಾರಿಕೆಗೆ ಅಗತ್ಯವಾಗಿ ಬೇಕಾದ ಮಿಶ್ರಲೋಹ ಮ್ಯಾಂಗನೀಸ್. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಏಷ್ಯಾದ ಖಂಡದಲ್ಲಿ ಮುಂದಿರುವ ದೇಶ ಇದು ಸಹ ಚೀನಾ ದೇಶ ಮುಂದಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆ ಎರಡರಲ್ಲೂ ಮುಂದಿರುವಂತಹ ದೇಶ ಚೀನಾ. 2ನೇದಾಗಿ ಭಾರತ ಇದೆ. ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆ ಫಸ್ಟ್ ಇರುವಂಥ ಚೀನಾ, ಸೆಕೆಂಡ್ ಇರುವಂಥದ್ದು ಭಾರತ. ನೆಕ್ಸ್ಟ್ ಪಾತ್ರ ಅಥವಾ ಪ್ರದೇಶ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾ ಖಂಡದ ಚಿಕ್ಕ ದೇಶ ಮಾಲ್ಡೀವ್ಸ್ ಆಗಿದೆ. ಪೆಟ್ರೋಲಿಯಂ ಶಬ್ದದ ಮೂಲ ಲ್ಯಾಟಿನ್ ಭಾಷೆಯ ಪೆಟ್ರಾ ಮತ್ತು ಓಲಿಯಂ ಹೇಳುವಂಥ 2 ಶಬ್ದದಿಂದ ಬಂದಿದೆ. ಪೆಟ್ರಾ ಎಂದರೆ ಕಲ್ಲು, ಓಲಿಯಂ ಎಂದರೆ ತೈಲ. ಹಾಗಾಗಿ ಇದನ್ನು ಕಲ್ಲೆಣ್ಣೆ ಅಂತಲೂ ಸಹ ಕರೀತಾರೆ ಪೆಟ್ರೋಲಿಯಂ ಅನ್ನು. ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ. ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಸೌದಿ ಅರೇಬಿಯಾ ಆಗಿದೆ. ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿ ಕ್ಯಾಸ್ಪಿಯನ್ ಸಮುದ್ರ. ಏಷ್ಯಾ ಖಂಡದ ಜನಸಂಖ್ಯೆ ಸುಮಾರು 476 ಕೋಟಿ ಜನಸಂಖ್ಯೆ ಏಷ್ಯಾ ಖಂಡದಲ್ಲಿ ಇರುವಂಥದ್ದು. ಏಷ್ಯಾ ಖಂಡದಲ್ಲಿರುವ ಜನಸಂಖ್ಯೆ ಪ್ರಪಂಚದ ಜನಸಂಖ್ಯೆಯ ಶೇಕಡಾವಾರು. ಇಡೀ ಪ್ರಪಂಚದಲ್ಲಿ 100 ಜನರಿದ್ದಾರೆ ಅಂದರೆ ಅದರಲ್ಲಿ 60 ಜನರು ಏಷ್ಯಾ ಖಂಡದಲ್ಲೇ ಇದ್ದಾರೆ. ಇನ್ನು ಉಳಿದಂಥ 40 ಜನರು ಉಳಿದ 6 ಖಂಡಗಳಲ್ಲಿ ಅಲ್ಲಿ ಅಂಟಾರ್ಟಿಕಾ ಖಂಡವನ್ನು ನಾವು ಯಾವುದೇ ಜನಸಂಖ್ಯೆಯಿಂದ ಸೇರಿಸೋದಿಲ್ಲ. ಹಾಗಾಗಿ ಉಳಿದ 5 ಖಂಡಗಳಲ್ಲಿ 40% ಜನ ಇದ್ದರೆ ಏಷ್ಯಾ ಒಂದೇ ಖಂಡದಲ್ಲಿ 60% ಅಂದರೆ 60 ಜನರು ಇರುವಂಥದ್ದು. ಸರಾಸರಿ ಜನಸಾಂದ್ರತೆ 153 ಜನ ಪ್ರತಿ ಚದರ ಕಿಲೋಮೀಟರ್ಗೆ ಇರುವಂಥದ್ದು. ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರ. ಹಾಗೆ ಪ್ರಪಂಚದ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಕಂಡುಬರುವಂಥದ್ದು ಕಾರಾಕೋರಂ ಪರ್ವತ ಸರಣಿಯಲ್ಲಿ. ಪ್ರಪಂಚದ ಮೇಲ್ಛಾವಣಿ ಅಂತ ಕರೆಯುವಂಥದ್ದು ಟಿಬೆಟ್ ಪ್ರಸ್ಥಭೂಮಿಯನ್ನು. ಒಟ್ಟು 100 ಕ್ವಶನ್ಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 100 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.